ಆರೋಗ್ಯ ಭಾಗ್ಯ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್, ಬಳ್ಳಾರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದ್ಬಿಟ್ಟು MRI. ಬಹಳಷ್ಟು ಕೇಳಿರುವಂಥ ಪದ. ನೀವು ಅಕ್ಕಪಕ್ಕ ಮನೆಯಲ್ಲಿ ಯಾರೇ ಇರಲಿ, ಎಲ್ಲಿಗೆ ಹೋಗಿದ್ರಕ್ಕ ಅಂತ ಕೇಳಿದ್ರೆ MRI ಮಾಡ್ಸೋಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಇಲ್ಲ, ಈ ಎಲ್ಲರ ಕೈಯಲ್ಲಿ ದೊಡ್ಡ ದೊಡ್ಡ ಶೀಟ್ಸ್ ಹಿಂಗಿರ್ತದೆ, MRI ಪೇಪರ್ ತೊಗೊಂಡ್ಬರೋದು. ಅದು ಒಂದು ರೀತಿ ಹೇಳಬೇಕಂತ ಹೇಳಿದ್ರೆ ಯೂಸ್ಫುಲ್ಕಿನ್ನ ಯೂಸ್ಲೆಸ್ ಜಾಸ್ತಿ ಆಗಿದೆ. ಎಲ್ಲರೂ ಒಂದು ರೀತಿ ಶೋ ಆಫ್ ಥರ ಮಾಡಿಸ್ಕೊಳ್ಳೋದಾಗಿದೆ. ತಪ್ಪು ತಿಳ್ಕೊಬೇಡಿ, ಎಲ್ಲರಿಗೂ ಅಂತಲ್ಲ, ಯಾರಿಗೆ ಅವಶ್ಯಕತೆ ಇದೆಯೇ ಅವ್ರು ಮಾಡಿಸಿದ್ರೆ ಒಳ್ಳೆಯದು. ಸ್ವಲ್ಪ ಬೆನ್ನೋವಿದೆ ಸರ್, ಸ್ವಲ್ಪ ನೆಕ್ಕಿಂಗ್ ಇದೆ, MRI ಬರೆದ್ಬಿಡಿ ಸರ್ ಅಂತೇಳಿ ಬಂದು ನಮ್ಗೆ ಹೇಳ್ತಾರೆ ಪೇಷಂಟ್ಸು. ನೋಡಿ, MRI ಬರೆಯೋದು ಬಿಡೋದು ಪ್ರಶ್ನೆ ಅಲ್ಲ, ಅದರಿಂದ ಯೂಸ್ ಇದ್ದರೆ ಒಳ್ಳೆಯದು. ಯಾರಿಗೂ ಸುಮ್ಮನೆ 8,000 10,000 ಯಾರಿಗೂ ಬರಲ್ಲ. ನೀವು ಸುಮ್ಮನೆ ಈ ಸ್ಕ್ಯಾನಿಂಗ್ಗಳು, ರಿಪೋರ್ಟ್ಸು, ಬ್ಲಡ್ ಟೆಸ್ಟು ಅನ್ನೋದಕ್ಕೆ ಎಷ್ಟು ಹೋಗ್ತಿರೋ ಅಷ್ಟಿನ್ನ ಪ್ರಾಬ್ಲಮ್ ದೊಡ್ಡದಾಗಿ ಕಾಣುತ್ತೆ. ನಿಮಗೆ ಭಯ ಶುರುವಾಗುತ್ತೆ, MRI ಹಂಗೆ ಕಾಣ್ತು ಹಿಂಗೆ ಕಾಣ್ತು ಅಂತ ಹೇಳಿ. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಸಿಂಪಲ್ ಥಿಂಗ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ MRI ಬಗ್ಗೆ. ಯಾರು ಮಾಡಿಸ್ಕೋಬೇಕು, ಯಾವ ಟೈಮಲ್ಲಿ ಮಾಡಿಸ್ಬೇಕು ಅಂತ. ಮೊದಲನೇದು, ಈ MRI ಅಂತ ಬಂದಿರೋದು ಈ 1995 1994 ಈ ಟೈಮಲ್ಲಿ ಬಂದಿದೆ. ಅದಕ್ಕಿಂತ ಮುಂಚೆ ಈ ಬೆನ್ನು ನೋವು ಇರಲಿಲ್ವಾ, ಈ ನೆಕ್ ಪೇನ್ ಇರಲಿಲ್ವಾ, ಈ ನೀ ಪೇನ್ ಇರಲಿಲ್ವಾ? ಇತ್ತು, ಬಟ್ MRI ಇರಲಿಲ್ಲ. ಮತ್ತು ಆವಾಗೆ ಡಾಕ್ಟರ್ಸ್ ಹೆಂಗೆ ಅದನ್ನು ರೂಲ್ ಔಟ್ ಮಾಡ್ತಿದ್ರು, ಸರ್ಜರಿ ಮಾಡಬೇಕಾ ಅಥವಾ ಇಲ್ಲ, ನಿಜವಾಗ್ಲೂ ತೊಂದರೆ ಇದೆಯಾ ಇಲ್ಲ ಅಂಥೇಳಿ ಒಂದು ಸಣ್ಣ ಟೆಸ್ಟ್ ಇತ್ತು. ಸೊ ಪೇಷಂಟ್ ಬಂದಾಗ ಬೆನ್ನೋವು ಅಂತೇಳಿ ಬಂದಾಗ ಅವ್ರಿಗೆ ನಾವು ಒಂದು ಟೆಸ್ಟ್ ಮಾಡಿಸ್ತಿದ್ವಿ ಪೇಷಂಟ್ಸ್ಗೆ. ಏನಂತೇಳಿ, ಈಗ ನಮ್ಮ ಕ್ಲಿನಿಕಲ್ಲಿ ಪ್ರತಿ ಪೇಷಂಟ್ಗೂ ಮಾಡ್ತೀವಿ ಅದನ್ನು. ಏನು ಅಂದರೆ, ಅವ್ರು ಬೆನ್ನೋವು ಬಂದಿರ್ತಾರಲ್ಲ, ಈ ನಿಲ್ಲಿಸ್ಬಿಟ್ಟು 2 ಕಾಲು ಜೋಡಿಸ್ಕೊಂಡು ಪಾದದ ಬೆರಳ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ನಿಂತ್ಕೊಂಡು ಈ ಹಿಮ್ಡ ಮೇಲೆ ಎತ್ತಬೇಕು. ಈಗ ಬೆರಳ ಮೇಲೆ ನಿಂತ್ಕೊಂಡು ಈ ಹಿಮ್ಡ ಮೇಲೆ ಎತ್ತಕ್ಕೆ ಬಂತು ಅಂತಂದರೆ MRI ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಯಾಕೆ? ಈ ಡಿಸ್ಕ್ ಬಲ್ಜು ಎಲ್ಲರೂ ಹೇಳ್ತಾರೆ ನನಗೆ C4 C5 L5S1 ಡಿಸ್ಕ್ ಬಲ್ಜ್ ಆಗಿದೆ, ಕಡಿಮೆ ಆಗಿದೆ, ಅದು ನರ ಒತ್ತುತ್ತಿದೆ, ಇದು ಅನ್ನೋದು ಒಳ್ಳೆ ಟ್ರೆಂಡಿಂಗ್ ವರ್ಡ್ಸ್ ಇವೆಲ್ಲ. ಹಂಗೆ ಹೇಳ್ಕೊಂಡ್ರೆ ಅಯ್ಯೋ ಸಿಂಪತಿ ಸಿಗುತ್ತನೋ ಮತ್ತೇನೋ ಗೊತ್ತಿಲ್ಲ, ಒಟ್ಟು ಹೇಳ್ಕೊಬೇಕನ್ನೋ ಒಂದು ಇದು. ನನಗೆ L4 ಪ್ರಾಬ್ಲಮ್ ಆಗಿತ್ತು, 5 ಆಗಿತ್ತು ಅಂತ. ನಂದು MRI ಮಾಡಿಸಿ, ನನಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಯಾವುದೋ ಸ್ವಲ್ಪಷ್ಟು. ಎಲ್ಲರಿಗೂ ನಿಮ್ಮ ಮಾಡೋವಂಥ ಕೆಲಸದ ಮೇಲೆ, ನೀವು ಜಾಸ್ತಿ ಬಗ್ಗಿ ಎತ್ತೋದು ಕೆಲಸ ಮಾಡ್ತೀರಾ ಅಥವಾ ತೂಕ ಜಾಸ್ತಿ ಎತ್ತೋ ಕೆಲಸ ಮಾಡ್ತೀರಾ, ಕೂತಿರೋದ್ರ ಕಡೆ ಕೂತೇ ಇರ್ತೀರಾ, ಇಲ್ಲ ಎಲ್ಲರಿಗೂ ಮೊಬೈಲ್ ನೋಡೋ ಅಭ್ಯಾಸ, ಹಿಂಗೆ ಮೊಬೈಲ್ ನೋಡಿ ನೋಡಿ ನೆಕ್ ಸ್ಟ್ರೈನ್ ಆಗುತ್ತೆ. ಈ ಎಲ್ಲರಿಗೂ ಸ್ವಲ್ಪ ಚೇಂಜ್ ಇರ್ತದೆ. ಇದ್ದಷ್ಟು ಮಾತ್ರದಲ್ಲಿ ನಿಮಗೆ ಆಪರೇಷನ್ ಮಾಡಿಸ್ಬೇಕು ಅಂತಿಲ್ಲ, MRI ಮಾಡಿಸ್ಬೇಕು ಅಂತಿಲ್ಲ. ಸೊ ನಾನು ಹೇಳಿದ್ನಲ್ಲ, ಈ ಪಾದದ ಬೆರಳ ಮೇಲೆ ನಿಂತ್ಕೊಳ್ಳಿ, ಈ ಹಿಮ್ಡ ಮೇಲೆ ಎತ್ತಿರಿ, ಹಂಗೊಂದು 5 ಸೆಕೆಂಡ್ಸ್ ಇರ್ರಿ ಅಂತ ಹೇಳ್ತೀವಿ. ಸಪೋರ್ಟ್ ತೊಗೊಂಡು ಮಾಡ್ಬೋದು. ಇನ್ನೊಂದು, ಈ ಹಿಮ್ಡದ ಮೇಲೆ ನಿಂತ್ಕೊಂಡು ಬೆರಳು ಮೇಲೆ ಎತ್ತಿ ಅಂತ ಹೇಳ್ತೀವಿ. ಈ 2 ಮಾಡಕ್ಕೆ ಬಂದರೆ ನಿಮ್ಮ ಲಾಸ್ಟ್ ನರ್ವ್ ಆಫ್ ಯುವರ್ ಬಾಡಿನೂ ಫುಲ್ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇದೆ ಅಂದರೆ ದೇರ್ ಇಸ್ ನೋ ಸಿವಿಯರ್ ಡ್ಯಾಮೇಜ್ ಅಂತ ಅರ್ಥ. ಅಂದರೆ ರೆಡ್ ಫ್ಲಾಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಈ ಮೂತ್ರ ಮತ್ತು ಮೋಷನ್ ಕಂಟ್ರೋಲ್ ಇರಲ್ಲ. ಆ ರೀತಿ ಏನಾದರೂ ಆದರೆ MRI ಅವಶ್ಯಕತೆ ಇದೆ. ಅಂದರೆ ಯಾವಾಗ ಬೆನ್ನೋವು ಬಂದುಬಿಟ್ಟು ಕಂಟ್ರೋಲ್ ಇಲ್ಲ, ಮೋಷನ್ ಯೂರಿನ್ ಮೇಲೆ ಕಂಟ್ರೋಲ್ ಇಲ್ಲ, ಅಥವಾ ಈಗ ನಿಲ್ಲಕ್ಕೆ ಆಗ್ತಾಯಿಲ್ಲ, ನಿಂದ್ರೆ ನಡಕ್ತದೆ, ಸ್ಟ್ರೈಟ್ ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಪಕ್ಷದಲ್ಲಿ ಮಾತ್ರನೇ MRI ಅನ್ನೋದು ರೆಕಮೆಂಡ್ ಮಾಡೋದಿದೆ. ಸುಮ್ಮನೆ ಮಾಡಿಸ್ಕೋಬಾರ್ದು. ಇನ್ನೊಂದು, ಈ ಗರ್ಭಿಣಿ ಸ್ತ್ರೀ ಇದ್ದವ್ರು MRI ಮಾಡಿಸ್ಬಾರ್ದು, ಕಿಡ್ನಿ ಕಂಡೀಷನ್ ಇದ್ದವ್ರು MRI ಮಾಡಿಸ್ಬಾರ್ದು, ಭಾಳಷ್ಟು ಇದ್ದಾವೆ, ಅದೆಲ್ಲ ಅನವಶ್ಯಕತೆ ನಿಮಗೆ. ಬಟ್ ನಾನು ಹೇಳೋದು, ಸುಮ್ಮನೆ ನೀವೇ ಡಾಕ್ಟ್ರಿಗೆ ಹೋಗಿ ಸರ್ ಬೆನ್ನೋವಿದೆ MRI ಬರ್ರಿ ನೋಡ್ಬಿಡೋಣ ಏನಾಗ್ತದೆ ಅಂತ ಹೇಳ್ತಾರೆ. ನನ್ನ ಟ್ರೀಟ್ಮೆಂಟಿಗೆ ಬರ್ತಾರೆ, ನಾನು ಕೇಳ್ತೀನಿ, ಇಲ್ಲಿ ಪೇಷಂಟ್ಸ್ ಹೇಳ್ತಾರೆ ನನಗೆ ಸರ್ MRI, ನಾನು ಹೇಳ್ತೀನಿ MRI ಆಗೋಷ್ಟು ದುಡ್ಡಲ್ಲಿ ನಿನ್ನ ಬೆನ್ನೋವೇ ಹೋಗ್ತದಪ್ಪ ಟ್ರೀಟ್ಮೆಂಟ್ ಮಾಡಿಕೊಂಡು, ಅಷ್ಟು ಯಾಕೆ ಖರ್ಚು ಮಾಡ್ತೀರಾ, ಅನವಶ್ಯಕತೆ ಬೇಡ ಅಂತಂದೊಂದು ಹೇಳ್ತೀವಿ. ಈ ಇನ್ನೊಂದು, ಯಾವಾಗಲೂ ಡಿಸ್ಕ್ ಬಲ್ಜು ನರ ಹೊರಗೆ ಬಂದಿದೆ ಅಂತ ಹೇಳ್ತಾರೆ. ಈ ಡಿಸ್ಕ್ ಬಲ್ಜ್ ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಆಗ್ತಾ ಇರುತ್ತೆ. ಡಿಸ್ಕ್ ಬಲ್ಜ್ ಆಗಿದ್ದ ಎಲ್ಲರಿಗೂ ಪ್ರಾಬ್ಲಮ್ ಇರಬೇಕಂತೇನಿಲ್ಲ. ಡಿಸ್ಕ್ ಬಲ್ಜ್ ಅಂದರೆ ಅದರಲ್ಲಿ ಡಿಸ್ಕ್ ಬಲ್ಜ್ ಆಗಿ ಹೊರಗಡೆ ಬಂದು ನರ ಒತ್ತಿದ್ರೆ ಮಾತ್ರ ಪ್ರಾಬ್ಲಮ್. ಸೊ ಆ ರಿಪೋರ್ಟಲ್ಲಿನೂ ಆ ಫಿಲ್ಮಲ್ಲೇನೂ ಗೊತ್ತಾಗುತ್ತೆ. ಹಂಗಿದ್ರೇ ಹೆದರಬೇಕು. MRI ನೋಡಿಬಿಟ್ಟು ಡಿಸ್ಕ್ ಬಲ್ಜ್ ಅಂತ ಬರೆದಿದ್ದಾರೆ ಅಂತೇಳಿ ಗಾಬರಿ ಆಗೋದು ಅಲ್ಲ. ನಿಮ್ಮ ಸಿಂಪ್ಟಮ್ಸ್ ಏನಿದೆ, ನಿಮಗೆ ನೋವು ಬಿಟ್ಟು ಬಂದರೆ ಅದೇ ರಿಸ್ಕೇ ಅಲ್ಲ. ಈಗ MRI ಯಾವಾಗ ಮಾಡಿಸ್ಬೇಕಂದ್ರೆ, ಏನು ಮಾಡಿದ್ರು 24/7 365 ಡೇಸ್ ಅಂದರೆ 365 ದಿನ 24 ಗಂಟೆ ಕಂಟಿನ್ಯೂ ನೋವು ಇರುತ್ತೆ. ಏನು ಮಾಡಿದ್ರು ಕಡಿಮೆ ಆಗಲ್ಲ. ಹಂಗಿದ್ರೆ MRI ಅವಶ್ಯಕತೆ ಇದೆ. ಯಾಕಂದರೆ ನೀವು ನೋವು ರಾತ್ರಿ ಇಲ್ಲ ಸರ್,
ಬೆಳಿಗ್ಗೆ ಎದ್ದು ಕೂಡಲೇ ಬರುತ್ತೆ, ನಾನು ಕೂತ್ಕೊಂಡು ಎದ್ಮೇಲೆ ಬರುತ್ತೆ, ಮಲಗಿ ಎದ್ಮೇಲೆ ಬರುತ್ತೆ, ಕೆಲವೊಂದು ಆಕ್ಟಿವಿಟೀಸ್ ಮಾಡದೆ ಬರುತ್ತೆ ಅಂದರೆ ಅವಶ್ಯಕತೆನೇ ಇಲ್ಲ, ದೊಡ್ಡ ಪ್ರಾಬ್ಲಮ್ಮು ಅಲ್ಲ. ಕಂಟಿನ್ಯೂ ನೋವಿರಬೇಕು, ಏನು ಮಾಡೋದು ಕಡಿಮೆ ಆಗಬಾರ್ದು. ಅವಾಗ ಏನಾಗಿರುತ್ತೆ, ಈ ಸ್ಪೈನ್ ಒಳಗಡೆ ಒಂದು ಸಣ್ಣ ಗಡ್ಡೆ ಏನಾದರೂ ಫಾರ್ಮ್ ಆಗಿರುತ್ತೆ, ಅದು ಸಿಸ್ಟ್ ಅಂತ ಹೇಳ್ತೀವಿ, ಅದೇನಾದರೂ ನರ್ವ್ ಕಂಪ್ರೆಸ್ ಮಾಡಿ ನೋವು ಬರ್ಬೋದು, ಹಂಗೂ ಇರ್ಬೋದು. ಅಥವಾ ಕೆಲವೊಬ್ರಿಗೆ ನಿಜವಾಗ್ಲೂ ಡಿಸ್ಸು ಫುಲ್ಲು ಹೊರಗೆ ಬಂದುಬಿಟ್ಟು ನರ ಗೊತ್ತಿದೆ, ಅದಕ್ಕೂ ಪ್ರಾಬ್ಲಮ್ ಆಗಿರ್ಬೋದು. ಸೊ ಹಂಗೆ ಕಾನ್ಸ್ಟೆಂಟ್ ಪೇನ್ ಬಿಟ್ಟು ಬಿಟ್ಟು ಬರೋ ನೋವಿಗೆ MRI ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಸಿಂಪಲ್ ಎಕ್ಸಸೈಸ್ ಎಲ್ಲ ಮಾಡ್ಕೋಬೇಕು. ಈಗ ಬೆನ್ನು ಆಗಲಿ ನೆಕ್ಕಾಗ್ಲಿದ್ರೆ ಈ ಜಾಸ್ತಿ ಮೊಬೈಲ್ ಬಗ್ಗಿ ನೋಡೋದು ಮಾಡಬಾರ್ದು. ಈಗ ಭಾಳಷ್ಟು ಜನ ಮಾಡುವಂಥ ಕೆಲಸ ಕಂಪ್ಯೂಟರ್ ಮುಂದೆ ಮಾಡೋದು, ಸಾಫ್ಟ್ವೇರ್ ಎಂಪ್ಲಾಯ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಲ್ದಿರೋರು ಅಷ್ಟೇ. ಈ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂದ್ರೂ ಕಂಪ್ಯೂಟರ್ ಮುಂದೆ ಎಡಿಟಿಂಗ್ ಮಾಡಬೇಕು. ಸೊ ಅವ್ರಿಗೂ ಅಷ್ಟೇ, ಯಾರೇ ಇರಲಿ ಈ ನೆಕ್ ಅನ್ನೋದು ಜಾಸ್ತಿ ಮುಂದೆ ಬೆಂಡ್ ಮಾಡೋದು ಕಡಿಮೆ ಮಾಡ್ಕೋಬೇಕು, ನೆಕ್ ಎಕ್ಸಸೈಸ್ ಮಾಡಬೇಕು. ಸೊ ಏನು ಮಾಡಬೇಕು ನೆಕ್ ಎಕ್ಸಸೈಸ್ ಸಿಂಪಲ್ ಅಂದರೆ ಹಿಂಗೆ ಮೇಲೆ 10 ಸೆಕೆಂಡ್ಸ್ ಆಮೇಲೆ ಬಿಡಬೇಕು, ಈ ಕೆಳಗೆ ಬರಬೇಕು. ಈ ರೀತಿ ದಿನಕ್ಕೊಂದು 2-3 ಸಲ ನೀವು ಈ ರೀತಿ ಮಾಡ್ತಾ ಇದ್ರೆ ಆ ನೆಕ್ ಪೇನ್ ಅನ್ನೋದು ಹೋಗುತ್ತೆ. ಸ್ವಲ್ಪ ಸಣ್ಣ ಪ್ರಾಬ್ಲಮ್ಗೆನೆ ನೀವು ದೊಡ್ಡದಾಗಿ ದೊಡ್ಡ ಹಾಸ್ಪಿಟಲ್ಸ್ಗೆ ಸರ್ಜನ್ಸು ಇವ್ರ ಹತ್ರ ಹೋಗಿ MRI ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಡಾಕ್ಟರ್ ಹತ್ರ ರೂಲ್ ಔಟ್ ಮಾಡಿಸ್ಕೊಳ್ಳಿ, ಸಿಂಪಲ್ ಟೆಕ್ನಿಕ್ಸ್ ನೋಡಿ. ಅದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ, ನೀವು ಕೇಳೋದಲ್ಲ. MRI ಮಾಡಿದ ಡಾಕ್ಟರ್ ವಿಲ್ ರೆಕಮೆಂಡ್ ಮಾಡಬೇಕೋ ಇಲ್ವೋ ಅಂತ, ಅವಾಗ ಮಾಡಿಸಿ. ಈಗ ಡಾಕ್ಟರ್ ರೆಕಮೆಂಡ್ ಮಾಡಿದ್ರೆ ನೋಡಪ್ಪ ಬರೀ MRI ಬರೀತಾನೆ ಡಾಕ್ಟರ್ನೇ ಅಂತೀರಿ, ಮಾಡಿಲ್ಲ ಅಂದರೆ ಏನಪ್ಪ ಡಾಕ್ಟರ್ MRI ಬರ್ದಿಲ್ಲ ಅಂತೀರಿ. ಸೊ ಏನು ಮಾಡಿದ್ರು ಅನ್ನೋದದ್ದು ಇದ್ದೇ ಇರುತ್ತೆ. ಬಟ್ ನಾನು ಹೇಳ್ದಂಗೆ 24/7 365 days ಅಂದರೆ 365 ದಿನ ಕಂಟಿನ್ಯೂ ಕಾನ್ಸ್ಟೆಂಟ್ ಪೇಯ್ನ್ ಇದ್ದೆ, ನೋವಿದೆ ಅಂದಾಗ ಮಾಡಿಸಿ. ಅಥವಾ ನಿಮಗೆ ಏನು ತಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ, ಬಹಳಷ್ಟು ಫುಲ್ಲು ಕಂಟಿನ್ಯೂಸ್ ಪೇಯ್ನು, ಜೀವ ನಿಲ್ಲಕ್ಕಾಗ್ತಾ ಇಲ್ಲ, ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ ಅಂದಾಗೆಲ್ಲ ಮಾಡಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ನೀವು MRIಗೆ ಹೋಗಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಟಾಪಿಕ್ಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.